ಮಳೆ ಬರೋದಕ್ಕಿಂತ ಮುಂಚೆ ನಮಗೆ ಸಿಗ್ನಲ್ ಸಿಕ್ಬಿಡುತ್ತೆ ಇವಾಗ ಮಳೆ ಬರುತ್ತೆ ಅಂತ. ಹೇಗೆ ಅಂದರೆ ಗಾಳಿ ಬರುತ್ತೆ, ಹಾಗೆ ಮೋಡ ಕವುಚ್ಕೊಂಡ್ಬಿಡುತ್ತೆ, ಕಪ್ಪಗಾಗುತ್ತೆ. ಆಗ ನಾವು ಅನ್ಕೋತೀವಿ ಮಳೆ ಬಂದೇ ಬರುತ್ತೆ ಅಂತ. ಹಾಗೆಯೇ ಪ್ಯಾರಾಲಿಸಿಸ್ ಸ್ಟ್ರೋಕ್ ಆಗೋದಕ್ಕಿಂತ ಮುಂಚೆ ನಿಮ್ಮ ಬಾಡಿ ನಿಮಗೆ ಸಿಗ್ನಲ್ಸ್ ಕೊಡುತ್ತೆ. ಈ ಸಿಗ್ನಲ್ಸು ನಿಮಗೇನಾದರೂ ಪ್ಯಾರಾಲಿಸಿಸ್ ಸ್ಟ್ರೋಕ್ ಆಗಿರೋರಿಗೆ ಮುಂಚೆ ಸಿಕ್ಕಿದ್ರೆ ನೀವು ಕಮೆಂಟ್ ಸೆಕ್ಷನಲ್ಲಿ ತಪ್ಪದಿರ ಬರೀರಿ. ಹಾಗೆ ನಿಮಗೆ ಇನ್ನೂ ಪ್ಯಾರಾಲಿಸಿಸ್ ಸ್ಟ್ರೋಕ್ ಆಗಿಲ್ಲ ಆದರೆ ಈ ಸಿಂಪ್ಟಮ್ಸ್ ಆಗ್ತಿದೆ ಅಂತಂದರೆ ನೀವು ಈಗಲೇ ಎಚ್ಚರಿಕೆಯಿಂದ ಇರಬೇಕು. ಈ ವಿಡಿಯೋನಲ್ಲಿ ಪ್ಯಾರಾಲಿಸಿಸ್ ಸ್ಟ್ರೋಕ್ ಆಗೋದಕ್ಕಿಂತ ಮುಂಚೆ ಏನೇನು ಸಿಗ್ನಲ್ಸ್ ಕೊಡುತ್ತೆ ಬಾಡಿ ಅನ್ನೋದನ್ನು ನಾವು ತಿಳ್ಕೊಳ್ಳೋಣ. ರಮಣಿ ಯೂನಿವರ್ಸಲ್ ಮೆಡಿಟೇಷನ್ ಚಾನೆಲ್ಗೆ ಸ್ವಾಗತ. ಈಗ ನಾನು ಒಂದೊಂದಾಗಿ ಲಿಸ್ಟ್ ಮಾಡ್ತಾ ಹೋಗ್ತೀನಿ. ಯಾವಾಗ ಪ್ಯಾರಾಲಿಸಿಸ್ ಸ್ಟ್ರೋಕ್ ಆಗುತ್ತೆ ಅಂದರೆ ಹೈ ಬಿ ಪಿ ಇದ್ದಾಗ ಒಂದು ಹಾರ್ಟ್ ಅಟ್ಯಾಕ್ ಆಗುತ್ತೆ, ಇಲ್ಲ ಒಂದು ಪ್ಯಾರಾಲಿಸಿಸ್ ಸ್ಟ್ರೋಕ್ ಆಗುತ್ತೆ. ಅಂದರೆ ಬ್ರೈನಲ್ಲಿ ಬ್ಲಾಕೇಜಸ್ ಆಗುತ್ತೆ. ಇವಾಗ ನೀವು ತಿಳ್ಕೊಬೇಕಾಗಿರೋದು ಏನು ಅಂದರೆ ಬ್ರೈನ ಎಲ್ಲ ನರಗಳು ಇಲ್ಲಿ ಈ ಸ್ಪೈನಲ್ ಕಾರ್ಡ್ ಏನಿದೆಯೋ ಇಲ್ಲಿಂದ ಹೀಗೆ ಮೂವ್ ಹಾಕ್ಕೊಂಡು ಬರ್ತವೆ, ಹಿಂಗೆ ಕಡೆ ಕೆಲವೊಂದು ಈ ಕಡೆ ಕೆಲವೊಂದು ಈ ಕಡೆ. ಈ ರೈಟ್ ಸೈಡ್ ಏನು ಮಸಲ್ಸ್ ಇದೆಯೋ ಅದು ಲೆಫ್ಟ್ ಸೈಡ್ಗೆ ಕನೆಕ್ಟ್ ಆಗಿರುತ್ತೆ. ಈ ಲೆಫ್ಟ್ ಸೈಡ್ ಮಸಲ್ಸ್ ಏನಿರುತ್ತೋ ಅದು ರೈಟ್ ಸೈಡ್ಗೆ ಕನೆಕ್ಟ್ ಆಗಿರುತ್ತೆ. ಹೀಗೆ ಕತ್ತುಗಳಿಗೆ ಕನೆಕ್ಟ್ ಆಗಿ ಹೋಗುತ್ತೆ. ಈಗ ಪ್ಯಾರಾಲಿಸಿಸ್ ಸ್ಟ್ರೋಕ್ ಆಗಬೇಕು ಅಂದರೆ ನಮಗೆ ಮೇಯ್ನಾಗಿ ಬ್ರೈನ್ ಏನು ಮಾಡುತ್ತೆ ಅಂದರೆ ಮೆಸೇಜ್ ಕಳಿಸುತ್ತೆ ಮಸಲ್ಸ್ ಮೂಲಕ, ಅಂದರೆ ನರಗಳ ಮೂಲಕ ನಮಗೆ ಮೆಸೇಜ್ ಕಳಿಸುತ್ತೆ. ಇವಾಗ ನಾನು ಕೈ ತೆಗಿಬೇಕು ಅಂದರೆ ಈ ಮೆಸೇಜ್ ನನಗೆ ಬ್ರೈನಿಂದ ಬಂದಿದೆ, ಪಾಸ್ ಆಗಿದೆ. ಹಾಗೆಯೇ ನಿಮಗೂ ಬ್ರೈನಿಂದ ನಿಮಗೆ ಮೆಸೇಜ್ ಪಾಸ್ ಆಗಬೇಕು. ಅಲ್ಲಿ ನಿಮಗೆ ಬ್ಲಾಕೇಜಸ್ ಕಂಡುಬಿಡುತ್ತೆ. ಇಮಿಡಿಯೇಟಾಗಿ ದೊಡ್ಡದಾಗಿ ಪೂರ್ತಿ ನರ ಮಸಲ್ನ ಅದು ಬ್ಲಾಕ್ ಮಾಡಲ್ಲ. ನಿಮಗೆ ಒಂದೊಂದು ಸಲ ತೊದಲ್ತೀರ, ಅಂದರೆ ಫಸ್ಟ್ ಸ್ಟಾರ್ಟಿಂಗು ನೀವು ಏನೋ ಹೇಳಬೇಕು ಅಂತ ಹೋಗಿ ತೊದಲ್ಬಿಡ್ತೀರ, ಅದನ್ನು ಹೇಳೋಕ್ಕಾಗೋದಿಲ್ಲ. ಆವಾಗ ನೀವು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ಇನ್ನೊಂದು, ನಿಮಗೆ ಕಂಡುಹಿಡಿಯೋಕ್ಕಾಗೋದಿಲ್ಲ, ನೀವು ಯಾರು ಅಂತ ನಿಮಗೆ ನೆನಪು ಬರ್ತಾ ಇರುತ್ತೆ. ನೋಡಿದ್ದೀನಿ ಬಟ್ ಆಗ್ತಾ ಇಲ್ಲ, ನೆನಪು ಬರ್ತಾ ಇಲ್ಲ, ಇದನ್ನು ನೆನಪು ಮಾಡ್ಕೊಳ್ಳೋಕ್ಕೆ ಕಷ್ಟ, ಇವ್ರು ಯಾರು ಅಂತ ಗುರ್ತು ಸಿಗಲ್ಲ. ಇಂಥದ್ದೆಲ್ಲನೂ ಸ್ಟಾರ್ಟಿಂಗ್ ಆಗ್ತಾ ಇರುತ್ತೆ. ಇದು ಎಕ್ಸಾಕ್ಟಾಗಿ ಫಸ್ಟ್ ಆಗೋ ಅಂಥದ್ದು. ನೆಕ್ಸ್ಟು ನರ ಹಿಡಿತಾ ಇರುತ್ತೆ, ಅಂದರೆ ಬ್ಯಾಲೆನ್ಸ್ ಸಿಗಲ್ಲ, ಏನೋ ಒಂದು ಕೈ ಹಿಡಿಯೋ ಹಾಗೆ. ಕೆಲವ್ರಿಗೆ ಗಟ್ಟಿಯಾಗಿ ಹಿಡಿಯುತ್ತೆ, ಕೆಲವ್ರಿಗೆ ಒಂಥರ ಕಂಟ್ರೋಲ್ಗೆ ಸಿಗ್ತಾ ಇಲ್ಲ ಅನ್ನೋ ಹಾಗೆ. ಕೈ ಎತ್ತಬೇಕು ಅಂದರೆ ಎತ್ತಕ್ಕಾಗ್ತಾ ಇಲ್ಲ, ಕೈ ಎತ್ತು ಅಂದರೆ ಎತ್ತಕ್ಕಾಗ್ತಾ ಇಲ್ಲ, ಕಾಲು ನಡಿ ಅಂದರೂ ನಡೀತಾ ಇಲ್ಲ. ಹೀಗೆ ಅದು ನಮಗೆ ಆಲ್ರೆಡಿ ಸಿಗ್ನಲ್ ಕೊಟ್ಟಿರುತ್ತೆ. ಅಂದರೆ ಬ್ರೈನ್ ಇಂದ ಮಸಲ್ಸ್ಗೆ ಮೆಸೇಜ್ ಪಾಸ್ ಆಗ್ತಾ ಇಲ್ಲ, ಅಲ್ಲಿಗೆ ಸ್ವಲ್ಪ ಬ್ಲಾಕೇಜ್ ಆಗೋಕ್ಕೆ ಶುರು ಆಗಿದೆ. ಕಂಪ್ಲೀಟಾಗಿ ಬ್ಲಾಕ್ ಆದರೆ ಮಾತ್ರನೇ ಪ್ಯಾರಾಲಿಸಿಸ್ ಸ್ಟ್ರೋಕ್ ಆಗೋದು. ಮತ್ತು ಏನು ಅಂದರೆ ನಿಮಗೆ ಜೋಮ್ ಹಿಡಿಯೋದು, ನಿಮಗೆ ಒಂದೊಂದು ಸಲ ಈ ಕಿವಿ ಜೋಮ್ ಹಿಡಿಯೋ ಹಾಗಾಗುತ್ತೆ, ಇಲ್ಲ ಇಲ್ಲಿ ಜಾಸ್ ಜೋಮ್ ಹಿಡಿಯೋ ಹಾಗಾಗುತ್ತೆ, ಇಲ್ಲೆಲ್ಲ ಜೋಮ್ ಹಿಡಿಯೋ ಒಂದೊಂದು ಸಲ ಇಲ್ಲಿ ಜೋಮ್ ಹಿಡಿಯೋ ಹಾಗಾಗುತ್ತೆ. ಹಾಗೆ ಒಂದೊಂದು ಸಲ ಇಲ್ಲಿ ಕತ್ತಲ್ಲಿರೋ ನರ್ವ್ಸ್ ಜೋಮ್ ಹಿಡಿಯೋ ಹಾಗಾಗುತ್ತೆ. ಇಲ್ಲ ಸ್ವಲ್ಪ ಎಕ್ಸ್ಟೆಂಡ್ ನಿಮಗೆ ಈ ಜೋಮು ಕಾಣಿಸ್ಕೊಂಡಿಲ್ಲ ಅಂದರೆ, ನಿಮ್ಗೆ ಈ ಜೋಮು ಫೀಲ್ ಆಗ್ತಾ ಇಲ್ಲ ಅಂದರೆ, ಇದನ್ನು ಫೀಲ್ ಅಂದರೆ ನಿಮಗೆ ಅಷ್ಟೊಂದು ನೆನಪಿಲ್ಲ ಅಂದರೆ 100% ಕೈ ಅಂತೂ ಬೆರಳಂತೂ ಜೋಮ್ ಹಿಡಿಯುತ್ತೆ. ಸ್ಟ್ರೈಟ್ ಫಾರ್ವರ್ಡ್ ನಿಮ್ಮ ಕೈ ಆಗುತ್ತೆ ಅಂದರೆ ಆ ಕೈ ಬೆರಳು ಜೋಮ್ ಹಿಡ್ದೇ ಹಿಡಿಯುತ್ತೆ. ಅದು ಒಂದೊಂದು ಸಲ ಅಲ್ಲ, ಅಟ್ಲೀಸ್ಟ್ 3 ಟೈಮ್ಸ್ ಜೋಮ್ ಹಿಡಿದು ಬಿಟ್ಟಿರುತ್ತೆ. ಇದು ಫ್ರೀಕ್ವೆಂಟಾಗಿ ಜೋಮ್ ಹಿಡಿತಾ ಇದೆ ಅಂತಂದರೆ ಹಾಗಾದರೆ ಅದು ಪ್ಯಾರಾಲಿಸಿಸ್ ಸ್ಟ್ರೋಕ್ ಆಗ್ತಾ ಇದೆ ಅಂತ ಅರ್ಥ. ಇನ್ನೊಂದು, ನೀವು ವಿಪರೀತ ನೀರಲ್ಲಿದ್ದರೆ, ಶೀತ ನೆಗಡಿ ಜಾಸ್ತಿಯಾಗಿ ವಿಪರೀತ ನೀರಲ್ಲಿದ್ದರೆ, ಕೋಲ್ಡ್ ಜಾಸ್ತಿ ನೀವು ಪಾತ್ರೆ ತೊಳೆಯೋ ಅಂತಹ ಕೆಲಸಗಳು ಮಾಡ್ತಾಯಿದ್ರೆ, ಇಲ್ಲ ಜಾಸ್ತಿ ನೀವು ನೀರಲ್ಲೇ ಕೆಲಸ ಮಾಡೋವಂಥ ಕೆಲಸಗಳು ಮಾಡ್ತಾಯಿದ್ರೆ ನಿಮೋನಿಯಾ ಬರುತ್ತೆ ಅಂತ ಹೇಳ್ತಾರೆ. ಆದರೆ ಅದಕ್ಕಿಂತ ಮುಂಚೆ ನಿಮಗೆ ಕೆಲವೊಂದು ಸಲ ಸ್ಟ್ರೋಕು ಆಗುತ್ತೆ, ಯಾಕಂದರೆ ನಿಮಗೆ ಲೋ ಬಿ ಪಿ ಇಲ್ಲ ಹೈ ಬಿ ಪಿ ಆಗೋ ಚಾನ್ಸಸ್ ಇರುತ್ತೆ. ಈಗ ಹೈ ಬಿ ಪಿ ಅಂದರೆ ಹೈ ಬ್ಲಡ್ ಪ್ರೆಷರ್ ಜಾಸ್ತಿ ಆಗ್ತಾ ಇದೆ ಅಂದಾಗ ನೀವು ಯಾವಾಗಲೂ ಡಿಜಿಟಲ್ ಬಿ ಪಿ ಮಿಷಿನ್ ಬರುತ್ತೆ ಚೆಕ್ ಮಾಡೋದು, ಅದನ್ನು ನೀವು ತಗೊಂಡಿಟ್ಕೊಂಡ್ರೆ ಒಳ್ಳೆಯದು. ಅದು 2000 ಹತ್ರ ಬರುತ್ತೆ. ಅದನ್ನು ನೀವು ಕ್ಯಾರಿ ಮಾಡಿದ್ರೆ ಒಳ್ಳೆಯದು. ನಿಮ್ಮ ಮನೆಯಲ್ಲಿ ನೀವು ಮಾರ್ನಿಂಗ್ ಒಂದು ಸಲ ಚೆಕ್ ಮಾಡ್ಕೊಳ್ಳಿ, ನೈಟ್ ಒಂದು ಸಲ ಚೆಕ್ ಮಾಡ್ಕೊಳ್ಳಿ. ಅಲ್ಲಿ ಹಾರ್ಟ್ ಬೀಟಲ್ಲಿ ಓಕೆ ಅಂತ ಬರ್ತಾಯಿದ್ರೆ ಓಕೆ. ಮತ್ತು ಇನ್ನೊಂದು 120ಗಿಂತ ಜಾಸ್ತಿ ಇರಬಾರ್ದು ಬಿ ಪಿ.
ನೀವು ಕಂಟ್ರೋಲಲ್ಲಿ ಇಟ್ಕೊಳ್ಳೇಬೇಕು. 120ಗಿಂತ ಜಾಸ್ತಿ ಬರ್ತಾ ಇದೆ ಅಂದಾಗ ಪ್ಲೀಸ್ ನೀವು ಕಡಿಮೆ ಉಪ್ಪನ್ನು ತಿನ್ನೋದನ್ನು ನೀವು ಪ್ರಾಕ್ಟೀಸ್ ಮಾಡ್ಕೋಬೇಕು. ಖಾರ ಉಪ್ಪು ನೀವು ಕಡಿಮೆ ತಿಂದಷ್ಟು ನೀವು ರಿಕವರ್ ಆಗ್ತೀರಾ, ಇಲ್ಲ ಅಂದರೆ ಕಷ್ಟ ಆಗುತ್ತೆ. ಸೊ ನಾನು ಹೇಳಿದ ಹಾಗೆ 3 ರೀಸನ್ಸ್ನ ನಾನು ನಿಮಗೆ ಹೇಳಿದ್ದೀನಿ. ಬ್ಯಾಲೆನ್ಸ್ ಸಿಗೋದಿಲ್ಲ ಹೀಗೆಲ್ಲ. ಮತ್ತು ವಿಪರೀತ ಅಂದರೆ ನಿಮಗೆ ಗೊತ್ತಿಲ್ಲದಿರೋ ಹಾಗೆ ಈ ಒಂದು ತಲೆನೋವು ಒಂದು ಬರ್ತಾನೇ ಇದೆ ಅಂದರೆ ತಲೆ ಭಾರ ಅನಿಸೋದು, ದಿಂಬು ಇನ್ನಷ್ಟು ಜಾಸ್ತಿ ಇಟ್ಕೊಳ್ಳೋಣ ಅನಿಸೋದು, ಇಲ್ಲ ದಿಂಬೆ ತೆಗೆದುಬಿಡೋಣ ಅನಿಸೋದು, ಮತ್ತು ವಾಮಿಟಿಂಗ್ ಸೆನ್ಸೇಷನ್ ಆಗೋದು, ಯಾವಾಗಲೂ ವಾಮಿಟ್ ಮಾಡ್ತಾನೆ ಇರೋದು, ತಲೆ ಭಾರ ಅನಿಸೋದು. ಕೆಲವೊಂದು ಸಲ ನಾವು ಕಣ್ಣು ನಂಬರ್ ಅಂತ ಹೇಳಿ ಮೋಸ ಹೋಗ್ತೀವಿ. ಅದು ಆಗ್ತಾ ಆಗ್ತಾ ಏನಾಗುತ್ತೆ, ನಿಮಗೆ ಆಗೋ ಟೈಮಲ್ಲಿ ನಿಮಗೆ ಯಾವಾಗ ವಾಮಿಟ್ ಬರುತ್ತೋ, ಯಾವಾಗ ತಲೆನೋವು ಬರುತ್ತೋ ಆವಾಗ ನೀವು ನೆನಪಿನಲ್ಲಿ ಇಟ್ಕೋಬೇಕು, ಯಾವುದಾದ್ರೂ ಒಂದು ಪಾರ್ಟ್ ನಿಮಗೆ ಜೋಮ್ ಹಿಡಿಯುತ್ತೆ. ಅಂದರೆ ಒಂದು ಬೆರಳಾದರೂ ಆಗಿರಲಿ, ಒಂದು ಕೈ ಆದರೂ ಆಗಿರಲಿ, ಕಾಲಾದರೂ ಜೋಮ್ ಹಿಡಿದು ಬಿಡುತ್ತೆ. ಈ ಥರ ಒಂದು ನೀವು ನೆನಪಿನಲ್ಲಿ ಇಟ್ಕೋಬೇಕು. ಆವಾಗ ನೀವು ಸಾಕ್ಸ್ಗಳೆಲ್ಲ ಚೆನ್ನಾಗಿ ಹಾಕ್ಕೊಳ್ಳೋದು, ನೀವು ಚೆನ್ನಾಗಿ ತೈಲ ಹಚ್ಕೊಳ್ಳೋದು, ಇದೆಲ್ಲ ನೀವು ಮಾಡಲೇಬೇಕಾಗತ್ತೆ. ನಿಮ್ಮನ್ನು ನೀವು ಕವರ್ ಮಾಡ್ಕೋಬೇಕು. ನೀವು ಆವಾಗಲೇ ಎಚ್ಚೆತ್ಕೊಂಡ್ಬಿಡಬೇಕು. ಇಲ್ಲ ಅಂದರೆ ಈ ಸಿಂಪ್ಟಮ್ಸ್ ಎಲ್ಲನೂ ನೀವು ತಿಳ್ಕೊಂಡು ಇಲ್ಲ ಬರ್ಕೊಂಬಿಡಿ. ನೆಕ್ಸ್ಟ್ ಇನ್ನೊಂದು ಬಂದು ನಿಮಗೆ ಮೆಮರಿ ಪವರ್, ನಾನು ಆಲ್ರೆಡಿ ಹೇಳ್ದಂಗೆ ನಿಮಗೆ ಮೆಮೊರಿ ಪವರ್ ಸ್ವಲ್ಪ ಕಮ್ಮಿ ಆಗಿರುತ್ತೆ. ಇನ್ನೊಂದು ಕಾನ್ಷಿಯಸ್ನೆಸ್ ಹೋಗುತ್ತೆ. ಅಂದರೆ ನೀವು ಮಲಗಿದ್ರೆ ನಿಮ್ಮಲ್ಲಿ ನೀವು ಇದ್ದೀರಾ ಅನ್ನೋದೇ ನಿಮಗೆ ಗೊತ್ತಿರಲ್ಲ, ಅಂತಹ ಒಂದು ಪರಿಸ್ಥಿತಿನೇ ಇರುತ್ತೆ. ಅಂದರೆ ನೆನಪಿನ ಶಕ್ತಿನೇ ಇರೋದಿಲ್ಲ ಅಂತ ಹೇಳ್ತೀನಲ್ಲ, ಬರೀ ಮೆಮೊರಿ ಲಾಸ್ ಅಲ್ಲ, ನೀವು ಮೂರ್ಛೆ ಹೋಗಿರ್ತೀರಾ. ಅಂದರೆ ನಿಮಗೆ ಇದೇ ಇರೋಲ್ಲ, ನೆನಪೇ ಇರೋದಿಲ್ಲ ನೀವು ಯಾರು ಅಂತ. ಇನ್ನೊಂದು ಕಾನ್ಷಿಯಸ್ನೆಸ್ಸೇ ಇರೋದಿಲ್ಲ ನಿಮಗೆ. ನೀವು ಕಂಪ್ಲೀಟಾಗಿ ಕಾನ್ಷಿಯಸ್ನೆಸ್ನ ಕಳ್ಕೊಂಡ್ಬಿಡ್ತೀರ. ಇವಾಗ ನಿದ್ದೆ ಮಾಡಿ ಮತ್ತೆ ಎದ್ದೊಳ್ಬೇಕು ಅಂದರೆ ನಿಮಗೆ ಕಾನ್ಷಿಯಸ್ನೆಸ್ ನೀವು ಎಲ್ಲಿದ್ದೀರಾ ಅನ್ನೋದೇ ನಿಮಗೆ ಗೊತ್ತಾಗಲ್ಲ. ಅಂತಹ ಒಂದು ಪರಿಸ್ಥಿತಿಗಳೂ ಬರುತ್ತೆ. ಇನ್ನೊಂದು ಕನ್ಫ್ಯೂಸ್ ಆಗುತ್ತೆ, ಇವ್ರು ಯಾರು ಅವ್ರು ಯಾರು, ನಾನು ಈಗ ಏನು ಹೇಳಬೇಕು, ನಾನು ಏನೋ ಹೇಳಕ್ಕೆ ಹೋಗಿದ್ದೆ, ಏನೋ ಹೇಳ್ಬಿಡ್ತಾ ಇದ್ದೀನಿ, ಈ ಥರ. ಅದು ನಾರ್ಮಲಾಗಿ ಬರೋವಂಥದ್ದು, ಬಟ್ ಇದು ವಿಪರೀತ ಬರುತ್ತೆ. ಇದು ಕಂಟಿನ್ಯೂಸ್ ಆಗಿ ಆಗ್ತಾನೇ ಇದೆ ಅಂತಂದಾಗ ನೀವು ಇಮ್ಮಿಡಿಯೇಟಾಗಿ ನೀವು ಆ್ಯಕ್ಷನ್ ತಗೊಳ್ಬೇಕಾಗತ್ತೆ. ಸೊ ಇಷ್ಟೇ ಪ್ಯಾರಾಲಿಸಿಸ್ ಸ್ಟ್ರೋಕ್ ಆಗೋರಿಗೆ ಒಂದು ನಮ್ನೆಸ್ ಆಗುತ್ತೆ, ಮೆಮೊರಿ ಪವರು ಡೌನ್ ಆಗುತ್ತೆ, ನಿಮಗೆ ಕಂಡುಹಿಡಿಯೋಕ್ಕಾಗೋದಿಲ್ಲ, ಮತ್ತು ಕಾನ್ಷಿಯಸ್ನೆಸ್ ಹೋಗಿ ಬರುತ್ತೆ. ಇನ್ನೊಂದು ಏನು ಅಂದರೆ ತಲೆನೋವು ಬರುತ್ತೆ. ತಲೆನೋವು ಬಂದಿದ್ದ ತಕ್ಷಣ ನಮ್ನೆಸ್ ಬರುತ್ತೆ, ವಾಮಿಟ್ ಬಂದಿದ್ದ ತಕ್ಷಣ ನಮ್ನೆಸ್ ಬರುತ್ತೆ. ಅದೆಲ್ಲನೂ ಬ್ರೈನ್ಗೆ ರಿಲೇಟೆಡ್ ಆಗುವಂತಹ ಒಂದು ಸಿಂಪ್ಟಮ್ಸು. ಇನ್ನೊಂದು ನಾನೇನು ಹೇಳಿದ್ದೆ, ನಿಮಗೆ ಜೋಮ್ ಹಿಡಿಯುತ್ತೆ, ಇಲ್ಲಿ ಈ ಕಡೆ ಎಲ್ಲನೂ ಜೋಮ್ ಹಿಡಿಯುತ್ತೆ, ನೀವು ತುಂಬ ಹುಷಾರಾಗಿರಬೇಕು ಅಂತ. ಫ್ರೆಂಡ್ಸ್, ಇಷ್ಟೂ ನೀವು ನಿಮಗೆ ಆಗ್ತಾ ಇದೆ ಅಂದರೆ ಪ್ಲೀಸ್ ಕಮೆಂಟ್ಸ್ ಮಾಡಿ. ಮತ್ತು ಇದೆಲ್ಲ ಆಗ್ತಾ ಇದೆ, ಇದನ್ನೆಲ್ಲ ಪ್ರಿವೆಂಟ್ ಮಾಡಬೇಕು ಅಂದರೆ ಏನು ಮಾಡಬೇಕು ಅನ್ನೋದನ್ನು ನಾನು ಇನ್ನೊಂದು ವೀಡಿಯೋನಲ್ಲಿ ತಿಳಿಸ್ಕೊಡ್ತೀನಿ. ಯಾಕಂದರೆ ಈ ವಿಡಿಯೋ ತುಂಬ ಲಾಂಗ್ ಆಗ್ತಾ ಇದೆ. ಅಕಸ್ಮಾತ್ ನಿಮ್ಗೆ ಆಲ್ರೆಡಿ ಪ್ಯಾರಾಲಿಸಿಸ್ ಆಗೋಗಿದೆ, ಸ್ಟ್ರೋಕ್ ಆಗೋಗಿದೆ ಅಂದರೆ ಅದರಿಂದ ಆಚೆ ಬರೋದು ಜಸ್ಟ್ 4-7 ಡೇಸ್ ಸಾಕು ಆಚೆ ಬರೋದಕ್ಕೆ. ತುಂಬ ಸ್ಟ್ರಾಂಗ್ ವಿಲ್ ಪವರ್ ಇದ್ದರೆ ನೀವು ಗ್ಯಾರಂಟಿ ಆಚೆ ಬರ್ತೀರಾ. ನೀವು ತುಂಬ ಗಟ್ಟಿ ಇದ್ದರೆ ಮನಸ್ಸಲ್ಲಿ ನೀವು ಗ್ಯಾರಂಟಿ ಆಚೆ ಬರ್ತೀರಾ. ಇದನ್ನು ನಾನು ಆಲ್ರೆಡಿ ಹೇಳಿದ್ದೀನಿ. ವಿಡಿಯೋಗಳು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ನನ್ನ ಪ್ರೀವಿಯಸ್ ವಿಡಿಯೋಗಳನ್ನ, ಅದನ್ನು ನೋಡ್ಕೊಳ್ಳಿ. ನೀವೇನಾದರೂ ಮೆಡಿಟೇಷನ್ ಕೋರ್ಸ್ ತೊಗೋಬೇಕು, ನಾನು ಮೆಡಿಟೇಷನ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಮೆಡಿಟೇಷನ್ ಬಹಳ ಕಮ್ಮಿ ರೇಟಿಗೆ ಹೇಳ್ಕೊಟ್ಟಿರೋಂತಹ ಕಂಪ್ಲೀಟ್ ಕುಂಡಲಿನಿ ಮೆಡಿಟೇಷನ್ ಅವೇಕ್ನಿಂಗ್ ವಿದಿನ್ ಅಂತ ಹೇಳಿ ನಿಮಗೆ ಸಿಗುತ್ತೆ. ನೀವು ಆ ಲಿಂಕ್ಗೆ ಹೋದರೆ ನಿಮಗೆ ಪರ್ಚೇಸ್ ಮಾಡ್ಬೋದು ಬಹಳ ಕಮ್ಮಿ ರೇಟ್ಗೆ. ನೀವು ಕಂಪ್ಲೀಟಾಗಿ ನೀವು ಮೆಡಿಟೇಷನ್ ಮಾಡ್ಬೋದು. ಆಡಿಯೋ ವಿಡಿಯೋ ಎಲ್ಲನೂ ಇದೆ, ನಿಮಗೆ ನೀಟಾಗಿ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನೀವೇನಾದರೂ ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ತುಂಬ ಧನ್ಯವಾದಗಳು.